ನಿನ್ನೆ ರಾತ್ರಿ ಅರ್ಜುನ್ ಎಂಬ ಹುಡುಗನಿಗೆ ವಿಚಿತ್ರವಾದ ಕನಸು ಬಿತ್ತು. ಅವನು ಇದ್ದಕ್ಕಿದ್ದಂತೆ ಒಂದು ಉದ್ದವಾದ ನಿಗೂಢ ಕಾರಿಡಾರ್ನಲ್ಲಿ ಎಚ್ಚರಗೊಂಡನು. ಹಲವು ಹೊಳೆಯುವ ಬಾಗಿಲುಗಳಿಂದ ತುಂಬಿತ್ತು. ಒಂದು ಮೃದುವಾದ ಧ್ವನಿ ಪಿಸುಗುಟ್ಟಿತು. ಪ್ರತಿಯೊಂದು ಬಾಗಿಲು ನಿಮ್ಮ ಜೀವನದ ವಿಭಿನ್ನ ಭವಿಷ್ಯವನ್ನು ತೋರಿಸುತ್ತದೆ. ಕುತೂಹಲ ಮತ್ತು ಸ್ವಲ್ಪ ಭಯದಿಂದ ಅರ್ಜುನ್ ನಿಧಾನವಾಗಿ ಮೊದಲ ಬಾಗಿಲನ್ನು ತೆರೆದನು. ಒಳಗೆ ಅವನು ತುಂಬಾ ಶ್ರೀಮಂತನಾಗಿ ಒಂದು ದೊಡ್ಡ ಮಹಲಿನಲ್ಲಿ ವಾಸಿಸುತ್ತಿರುವುದನ್ನು ನೋಡಿದನು. ಆದರೆ ಏನೋ ತಪ್ಪಾಯಿತು. ಅವನು ಹತ್ತಿರದಿಂದ ನೋಡಿದನು ಮತ್ತು ಅವನು ಸಂಪೂರ್ಣವಾಗಿ ಒಂಟಿಯಾಗಿದ್ದಾನೆಂದು ಅರಿತುಕೊಂಡನು. ಅರ್ಜುನ್ ಬೇಗನೆ ಬಾಗಿಲು ಮುಚ್ಚಿದನು. ನಂತರ ಅವನು ಎರಡನೆಯ ಬಾಗಿಲನ್ನು ತೆರೆದನು. ಈ ಬಾರಿ ಅವನು ಪ್ರಸಿದ್ಧನಾಗಿದ್ದನು. ಎಲ್ಲೆಡೆ ಮಿನುಗುವ ಕ್ಯಾಮೆರಾಗಳು, ಜನರು ಹುರಿದುಂಬಿಸುತ್ತಿದ್ದರು. ಆದರೆ ಅವನ ಮುಖವು ದಣಿದಂತೆ ಕಾಣುತ್ತಿತ್ತು ಮತ್ತು ಅವನು ಅತೃಪ್ತನಂತೆ ಕಾಣುತ್ತಿದ್ದನು. ಕೊನೆಗೆ ಅರ್ಜುನ್ ಕೊನೆಯ ಬಾಗಿಲನ್ನು ತೆರೆದನು. ಒಳಗೆ ಅವನು ಸರಳ ಜೀವನವನ್ನು ನೋಡಿದನು. ಕುಟುಂಬದೊಂದಿಗೆ ನಗುತ್ತಾ, ಜನರಿಗೆ ಸಹಾಯ ಮಾಡುತ್ತಾ ಮತ್ತು ಶಾಂತಿಯುತವಾಗಿ ನಗುತ್ತಾ. ಹಠಾತ್ತನೆ ಧ್ವನಿ ಹೇಳಿತು, ನಿಮ್ಮ ಭವಿಷ್ಯವು ನೀವು ನಿಜ ಜೀವನದಲ್ಲಿ ಆಯ್ಕೆ ಮಾಡುವ ಬಾಗಿಲನ್ನು ಅವಲಂಬಿಸಿರುತ್ತದೆ. ಅರ್ಜುನ್ ತಕ್ಷಣ ಎಚ್ಚರವಾಯಿತು ಮತ್ತು ಅವನು ಒಂದು ಮುಖ್ಯವಾದ ವಿಷಯವನ್ನು ಅರಿತುಕೊಂಡನು. ನಿಜವಾದ ಸಂತೋಷ ಎಂದರೆ ಹಣ ಅಥವಾ ಖ್ಯಾತಿಯಲ್ಲ. ನಿಜವಾಗಿಯೂ ನಿಮ್ಮನ್ನು ಸಂತೋಷಪಡಿಸುವ ಜೀವನವನ್ನು ನಡೆಸುವುದು.